ಎಸ್ ಟಿ ಪಿ. ಇದು ಎಸ್ ಟಿ ಪಿ ತೋರಿಸ್ತಾ ಇರೋದು ಬಂದುಬಿಟ್ಟು ಬಯೋಹಬಿಟ್ ಸಿಸ್ಟಮ್. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಯಾವ ಥರ ಅಂತ ಕನ್ನಡದಲ್ಲಿ. ಓಕೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯೂನಿಕ್ ಟ್ಯೂಟೋರಿಯಲ್ ಅಂತ. ಓಕೆ, ಸೊ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಅಂತ. ठीक है, so welcome to my unique tutorial. So today I will explain the bio STP serial treatment plan. Okay, ನಾನು ಕನ್ನಡದಲ್ಲಿ ಹೇಳ್ಕೊಡ್ತೀನಿ ನಿಮಗೆ ಚೆನ್ನಾಗಿ ಯಾವ ಥರ ಪ್ಲ್ಯಾಂಟ್ ರನ್ ಆಗುತ್ತೆ ಅಂತ. ಸೊ ಫಸ್ಟ್ ಕಮ್ ಟು ದಿಸ್ ಪಾಯಿಂಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಬಂದುಬಿಟ್ಟು ಅಲ್ಲಿ ಪಿಎಂಡಲ್ಲಿ अभी टेक्नोलॉजी तो ಬಂದ್ಬಿಟ್ಟು ಫಸ್ಟ್ ಕಲೆಕ್ಷನ್ ಟ್ಯಾಂಕ್ USB1 USB2 ಬೈಟೋ1 ಬೈಟೋ2 ಫಸ್ಟ್ ಕ್ಲಾಸ್ ಫಸ್ಟ್ ಟ್ರೀಟೆಡ್. ಸೊ ಇವಾಗ ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಅಂತ. ಫಸ್ಟು ಸೀರಿಯಲ್ ಟ್ರೀಟ್ಮೆಂಟ್ ಟ್ಯಾಂಕ್ ಅಂದರೆ ಏನು, ವೇಸ್ಟ್ ವಾಟರ್ ಬರುತ್ತೆ, ಬಾತ್ರೂಮ್ ಕಿಚನ್ ವೇಸ್ಟ್ ಇದೆಲ್ಲ ನಮಗೆ ಬರೋದು ಫೀವರ್ಗಳು. ಫೀವರ್ಗಳು बाथरूम चैम्बर, बाथरूम चैम्बर बाथरूम फोर टाइप ऑफ बाथरूम. ओके, ಇದು ಡೈಲಿ ಮ್ಯಾನುವಲ್ ಆಗಿ ಇದರಿಂದ ಕ್ಲೀನ್ ಮಾಡ್ತಾರೆ. ಇದರಿಂದ ಡೈಲಿ ಕ್ಲೀನ್ ಮಾಡ್ತಾರೆ. ಸೊ ಬಾಥರೂಮ್ ಇದೆ, ಫೋರ್ ಟೈಪ್ ಆಫ್ ಬಾಥರೂಮ್. ಈ ಫೀವರ್ ಲೈನು ಈ ವೇಸ್ಟ್ ವಾಟರ್ ಎಲ್ಲ ಬಂದು ಇದರಲ್ಲಿ ಬೀಳುತ್ತೆ. ಸೊ ಫೋರ್ ಟೈಪ್ ಆಫ್ ಬಾಥರೂಮ್ ನೋಡಿ, ಈ ಥರ ಬಾಥರೂಮ್ ಯಾವ ಥರ ಇದೆ ಅಂತ. ಓಕೆ, ಸೊ ಇಲ್ಲಿ ಬಂದುಬಿಟ್ಟು ಇದರಿಂದ ಕೆಳಗಡೆ ಹೋಗಿ ಕಲೆಕ್ಷನ್ ಟ್ಯಾಂಕಿಗೆ ಬರುತ್ತೆ. ಸೊ ಈ ಕಲೆಕ್ಷನ್ ಟ್ಯಾಂಕಲ್ಲಿ ವಾಟರ್ ಬರುತ್ತೆ. ಬಾಕ್ಸಿನಲ್ಲಿ ಏನಾದರೂ ಕಚ್ಚಡ ಇದ್ದರೆ, ಪ್ಲಾಸ್ಟಿಕ್ ಇದ್ದರೆ, ಓಕೆ, ಅದನ್ನೆಲ್ಲ ಏನು ಮಾಡ್ತಾರೆ, ಅವ್ರು ರಿಮೂವ್ ಮಾಡ್ತಾರೆ. ಡೈಲಿ ಮ್ಯಾನ್ಯಲ್ ಆಗಿ ಅವ್ರು ರಿಮೂವ್ ಮಾಡಿ ಡಿಸ್ಪೋಸ್ ಮಾಡ್ತಾರೆ ಹೊರಗಡೆ. ಸೊ ಏನು ವಾಟರ್ ನಿಲ್ತಲ್ಲ, ಆ ವಾಟರಿಂದ ಕೆಳಗಡೆ ಬರುತ್ತೆ. ಅವ್ರಿಗೆ ಕಲೆಕ್ಷನ್ ಟ್ಯಾಂಕಲ್ಲಿ ಎರಡು ಪಂಪ್ ಇದ್ದಾವೆ. ಕಲೆಕ್ಷನ್ ಟ್ಯಾಂಕಲ್ಲಿ ಒಂದು ಪಂಪ್ ಇದ್ದಾವೆ. ಈ ಎರಡೂ ಪಂಪ್ ಆನ್ ಮಾಡಿದ್ರೆ ಓಕೆ, ಇದು ಪೈಪ್ಲೈನ್ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಎರಡು ಪಂಪ್ ಇದ್ದಾವೆ. ಈ ಲೈನ್ ಎಲ್ಲಿ ಹೋಗುತ್ತಪ್ಪ ಅಂತಂದರೆ, ಒಂದು USB1 ಬಂದುತ್ತೆ, ಇನ್ನೊಂದು ಬಂದ್ಬಿಟ್ಟು USB2. ಈ USB ಏನಾಗುತ್ತೆ, ಈ ಪ್ಲಗ್ ಇರುತ್ತಲ್ಲ ಕಲೆಕ್ಷನ್ ಟ್ಯಾಂಕ್ ಪ್ಲಗ್ ಬಂದುಬಿಟ್ಟು USB ಟ್ಯಾಂಕಲ್ಲಿ ಬರುತ್ತೆ. USB ಟ್ಯಾಂಕಲ್ಲಿ ಕೂಡ ಇಲ್ಲಿ ಯಾವುದೇ ಓಪನಿಂಗ್ ಇಲ್ಲ. ಇದು ಕ್ಲೋಸ್ಡ್ ಟೈಪ್ ಆಫ್ ಸಿಸ್ಟಮ್. ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಅನರೋಬಿಕ್ ಬ್ಯಾಕ್ಟೀರಿಯಾ ಅಂದರೆ ವಿತೌಟ್ ಆಕ್ಸಿಜನ್ ಬ್ಯಾಕ್ಟೀರಿಯಾ ಇರುತ್ತೆ. ಈ ವಿತೌಟ್ ಆಕ್ಸಿಜನ್ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಬಂದಿರ್ತಕ್ಕಂಥ ಪ್ಲಗ್ನ ಡಿಗ್ರೇಡ್ ಆರ್ಗಾನಿಕ್ ಮ್ಯಾಟರ್ ಏನು ಮಾಡುತ್ತೆ, ತಿಂದ್ಬಿಡುತ್ತೆ ಅನರೋಬಿಕ್ ಬ್ಯಾಕ್ಟೀರಿಯಾ. ಇಲ್ಲಿ ಅನರೋಬಿಕ್ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ತಿಂದ್ಬಿಟ್ಟು ಆಲ್ಮೋಸ್ಟ್ ಬಿಹೇವಿಯರ್ ಏನಿರುತ್ತೆ 70% ಇಲ್ಲೇ ರಿಮೂವ್ ಮಾಡುತ್ತೆ USG. ಸೊ USG ಮೀನ್ಸ್ ಅಪ್ಲೋ ಅನರೋಬಿಕ್ ಪ್ಲಸ್ ಬ್ಲ್ಯಾಂಕೆಟ್ ರಿಯಾಕ್ಷನ್. ಬ್ಲ್ಯಾಂಕೆಟ್ ರಿಯಾಕ್ಟರ್ ಬ್ಯಾಕ್ಟೀರಿಯಾ ಇದೇ ನಮ್ಮ ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾ ಏನು ಮಾಡುತ್ತಪ್ಪ ಅಂತಂದರೆ ಈ ಆರ್ಗಾನಿಕ್ ಮ್ಯಾಟರನ್ನು ತಿಂದ್ಬಿಡುತ್ತೆ. ಇಲ್ಲಿಂದ ವಾಟರ್ ಎಲ್ಲಿ ಬರುತ್ತಪ್ಪ ಅಂತಂದರೆ USB2 ಬರುತ್ತೆ. ಎಫ್ಲುಯೆಂಟ್, ಏನು ಎಫ್ಲುಯೆಂಟ್ ಇರುತ್ತೆ ನಮಗೆ USB, ಈ ಎಫ್ಲುಯೆಂಟ್ ಓವರ್ಫ್ಲೋ ಆಗಿ ಗ್ರಾವಿಟಿ ಫೋನಿಂದ USB2 ಬರುತ್ತೆ. ಈ USB2 ಅಲ್ಲಿ ಕೂಡ ಸೇವ್ ಆಗ್ತಿತ್ತು ವಿತೌಟ್ ಆಕ್ಸಿಜನ್ ಅನರೋಬಿಕ್ ಬ್ಯಾಕ್ಟೀರಿಯಾ. ಸೊ ಅನರೋಬಿಕ್ ಬ್ಯಾಕ್ಟೀರಿಯಾ ಕೂಡ ಸೇವ್ ಆಗ್ತಿದೆ. ಏನಾಗುತ್ತೆ, USB2 ಅಲ್ಲಿ ಕೂಡ ಆಗುತ್ತೆ. ಇಲ್ಲಿರ್ತಕ್ಕಂಥ ಎಫ್ಲುಯೆಂಟು ಬ್ಯಾಕ್ ಔಟ್ ಬರುತ್ತೆ. ಈ ಬ್ಯಾಕ್ ಔಟ್ ಫಿಲ್ಟರ್ ಸಿಸ್ಟಮ್ ಥರ ಇರುತ್ತೆ. ಈ ಫ್ಯಾನ್ ಇದೆಲ್ಲ ಹೋಗಿ ಈ ಫ್ಯಾನ್ ಬಂದುಬಿಟ್ಟು ಪ್ರೆಷರ್ ಇರ್ತಾರೆ, ಅಂದರೆ ಬ್ಯಾಕ್ಟೀರಿಯಾಗೆ ಏರ್ ಬೇಕಲ್ಲ ಅದಕ್ಕೆ. ಇನ್ನೊಂದು ಫ್ಯಾನ್ ಬಂದುಬಿಟ್ಟು ಎಕ್ಸಾಸ್ಟ್. ಇದು ಏನೋ ನಮಗೆ ಕ್ರಿಯೇಟ್ ಆಗುತ್ತೆ ಇದರಲ್ಲಿ ಬಯೋಟವರಲ್ಲಿ ಗ್ಯಾಸಸ್ ಫಾರ್ಮ್ ಆಗ್ತಾವಲ್ಲ, ಕಾರ್ಬನ್ ಡೈಆಕ್ಸೈಡ್, ಅದನ್ನು ಹೊರಗಡೆ ಹಾಕ್ತಾರೆ ಎಕ್ಸಾಸ್ಟ್. ಇದು ಫುಲ್ ಫಿಲ್ ಎಂಡಿಗೆ ಇರುತ್ತೆ. ಇನ್ನೊಂದು ಬಂದುಬಿಟ್ಟು ಈ USBಯಲ್ಲಿ ನಾವು ನಮ್ಮ ಗ್ಯಾಸಸ್ ಫಾರ್ಮ್ ಆಗ್ತವೆ ಅನರೋಬಿಕ್ ಬ್ಯಾಕ್ಟೀರಿಯಿಂದ. ಅದು ಬಂದುಬಿಟ್ಟು ಮೀಥೇನ್ ಆ್ಯಂಡ್ H2S ಅಂತ ಕಾರ್ಬನ್ ಡೈಆಕ್ಸೈಡ್. ಈ ಮೀಥೇನ್ ಎಲ್ಲಿ ಯೂಸ್ ಮಾಡ್ಬೋದು, ನಾವು ಕುಕಿಂಗ್ ಯೂಸ್ ಮಾಡ್ಬೋದು, ಬಯೋಗ್ಯಾಸ್ ಪ್ರೊಡಕ್ಷನ್ ಯೂಸ್ ಮಾಡ್ಬೋದು, ಎಲೆಕ್ಟ್ರಿಕಲ್ ಯೂಸ್ ಮಾಡ್ಕೋಬೋದು ಬಯೋಗ್ಯಾಸ್ ಪ್ರೊಡಕ್ಷನ್ನಿಂದ. ಇದು ಅನರೋಬಿಕ್ ಬ್ಯಾಕ್ಟೀರಿಯಿಂದ ಯೂಸ್. ಈ ಬಯೋಟವಲ್ ಬಂದುಬಿಟ್ಟು ಟೆಕ್ನಿಕ್ ಫಿಲ್ಟರ್ ಅಂತ ಇರುತ್ತೆ. ಟೆಕ್ನಿಕ್ ಫಿಲ್ಟರ್ ಯಾವ ಥರ ಅಂತ ಬಂದಿದೆ. ವಾಟರ್ ಇರುತ್ತೆ. ಓಕೆ, ಆ ನಾರ್ಮಲಿಂದ ವಾಟರ್ ರೀಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಆ ವಾಟರ್ ರೀಸರ್ಕ್ಯುಲೇಟ್ ಮೀಡಿಯಿಂದ ಹೋಗಿ ಮೀಡಿಯ ಕೆಳಗಡೆಯಿಂದ ಮತ್ತೆ ಅದೇ ವಾಟರು ಹಂಗೆ 24 hours ಆಗಿ ರನ್ ಆಗ್ತಾನೆ ಇರುತ್ತೆ. ಇವಾಗ ಏನು ನೋಡ್ತಾ ಇದ್ರೆ ಇದು ಬಂದುಬಿಟ್ಟು ಮೀಡಿಯಾ ಅಂತಾರೆ. ಈ ಮೀಡಿಯಾ
ಓಕೆ. ಇದು ಮೀಡಿಯಾ, ಇದು ನಾಜಲ್ ಲೈನ್ಸ್ ಇದೆಲ್ಲ ಸ್ಪ್ರಿಂಕ್ಲರ್ ಟೈಪ್. ಸ್ಪ್ರಿಂಕ್ಲರ್ ಇದೆಯಲ್ಲ, ಸ್ಪ್ರಿಂಕ್ಲರಿಂದ ವಾಟರ್ ಬಿದ್ದು ಆ ಮೀಡಿಯಾದ ಕೆಳಗಡೆ ಹೋಗುತ್ತೆ. ಕೆಳಗಡೆ ಹೋಗುತ್ತೆ ಅದೇ ವಾಟರ್ ಒಂದು 4 ಅವರ್ ರಿಸರ್ಕ್ಯುಲೇಷನ್ ಮಾಡ್ತೀವಿ. ನಾವು ಇದನ್ನೆಲ್ಲ ಏನು ಮಾಡ್ತೀವಿ ವೇರಿಯೇಷನ್ ಮಾಡೋದು, ಅದೇ ಥರ ಇಲ್ಲಿ ಕೂಡ ರಿಸರ್ಕ್ಯುಲೇಷನ್ ಮಾಡಿ ಏನು ಮಾಡ್ತಾರೆ, ಅವಾಗ ಸಪ್ಲೈ ಟ್ರಾನ್ಸ್ಪೋರ್ಟೇಷನ್ ಆನ್ ಮಾಡ್ತಾರೆ. ಈ ಮೀಡಿಯಾ ಏನಕ್ಕೆ ಇರ್ತಾರೆ ಅಂದರೆ ಬ್ಯಾಕ್ಟೀರಿಯಾ ಗ್ರೋತ್ ಹೊಂದಿತ್ತು. ಬ್ಯಾಕ್ಟೀರಿಯಾ ಮುಂದೆ ಫುಡ್ತಾ ಇದೆ, ಫುಡ್ ಅಲ್ಲಿ ಫುಡ್ ತಿನ್ನಿತ್ತು, ಅವ್ನು ಮುಟ್ತಾರೆ ಎಲ್ಲ ಫುಡ್ಡು ಅಲ್ಲಿ ತಿಂದಿರುತ್ತೆ. ಇದು ಏರೋಬಿಕ್ ಬ್ಯಾಕ್ಟೀರಿಯಾ ಸಿಗ್ತದೆ. ಇದು ಏರೋಬಿಕ್ ಹೋಗುತ್ತೆ, ಯೂರೋಬಿಕ್ ಬ್ಯಾಕ್ಟೀರಿಯಾ ಅನರೋಬಿಕ್ ಬ್ಯಾಕ್ಟೀರಿಯಾ ಆಗುತ್ತೆ. ಈ ಏರೋಬಿಕ್ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಆಕ್ಸಿಜನ್ ತೊಗೊಂಡು ಆರ್ಗಾನಿಕ್ ಮ್ಯಾಟ್ರ್ ಏನಿರುತ್ತೆ ತಿಂತ ಅದೊಂದು ಇರ್ತಕ್ಕಂಥ ಬ್ಯಾಕ್ಟೀರಿಯಾ ಕೂಡ ರ್ಯಾಪಿಡ್ಲಿ ರಿಪ್ರೊಡಕ್ಷನ್ ಆಗಿ ಜಾಸ್ತಿ ಆಗಿ ಸೊ ಏನು ಮಾಡುತ್ತಪ್ಪ ಅಂತಂದರೆ ಆರ್ಗಾನಿಕ್ ಮ್ಯಾಟ್ರನ್ನ ತಿನ್ನುತ್ತೆ. ತಿಂದಾದ್ಮೇಲೆ 4 ಅವರ್ ಆದಮೇಲೆ ನಮ್ಮ ಕ್ವಾಲಿಟಿ ಗೊತ್ತಿರುತ್ತೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ. ಅದಾದ್ಮೇಲೆ ಏನು ಮಾಡ್ತಾರೆ, ಸಪ್ಲೈ ಟ್ರಾನ್ಸ್ಫರ್ ರಿಸರ್ಕ್ಯುಲೇಷನ್ ಆಗುತ್ತಲ್ಲ, ರಿಸರ್ಕ್ಯುಲೇಷನ್ ಆಗಿದ್ದ ವಾಟರ್ ಏನು ಮಾಡ್ತಾರೆ, ಫಿಲ್ಟರ್ ಫೀಡ್ ಅಂತ ಕಳಿಸ್ತಾರೆ. ಈ ಫಿಲ್ಟರ್ ಫೀಡಲ್ಲಿ ಏನಾಗುತ್ತಪ್ಪ ಅಂತಂದರೆ, 2 ಫಿಲ್ಟರ್ ಫೀಡ್ ಟ್ರಾನ್ಸ್ಫರ್ ಆದಮೇಲೆ ಏನಾದರೂ ಇದ್ದರೆ ಪ್ಲಗ್ ಇದ್ದರೆ ಕೆಳಗಡೆ ಇರುತ್ತೆ, ಆ ಪ್ಲಗ್ ಏನು ಮಾಡ್ತಾರೆ ರಿಟರ್ನ್ ಬ್ಯಾಕ್ ಕಲೆಕ್ಷನ್ ಟ್ಯಾಂಕಿಗೆ ಹೋಗುತ್ತೆ. ಈ ಪೈಪಲ್ಲಿ ಪ್ಲಗ್ ರಿಟರ್ನ್ ಬ್ಯಾಕ್ ಈ ಪ್ಲಗ್ ರಿಟರ್ನ್ ಮತ್ತು ಕಲೆಕ್ಷನ್ ಟ್ಯಾಂಕಿಗೆ ಹೋಗುತ್ತೆ. ಎವ್ರಿ ಡೈಲಿ 6 ಮಿನಿಟ್ಸ್ ರನ್ ಮಾಡ್ತಾರೆ. ಬಂದುಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಫಿಲ್ಟರ್. ಫಿಲ್ಟರ್ನಲ್ಲಿ ಯಾವ ಇವೆರಡು ಪಂಪು ಫಿಲ್ಟರ್ ಪಂಪು ರನ್ ಆಗಿ ಈ ಫಿಲ್ಟರ್ಗೆ ಹೋಗುತ್ತೆ. ಬಂದುಬಿಟ್ಟು ಫಸ್ಟ್ ಬಂದುಬಿಟ್ಟು ಪ್ರೆಷರ್ ಟ್ರಾನ್ಸ್ಮಿಟರ್, ಇಲ್ಲಿಂದ ವಾಟರ್ ಹೋಗಿ ಕಾರ್ಬನ್ ಫಿಲ್ಟರ್, ಆಕ್ಟಿವೇಟೆಡ್ ಕಾರ್ಬನ್ ಫಿಲ್ಟರ್. ಇಲ್ಲಿ ಬಂದುಬಿಟ್ಟು ವಾಲ್, ಇಲ್ಲಿ ಬ್ಯಾಕ್ ವಾಶ್ ಮತ್ತು ರಿನ್ಸಿಂಗ್ ಮಾಡ್ತಾರೆ. ಒಂದು ಥ್ರೆಡಲ್ಲಿ ಇದೆ, ಇಲ್ಲಿ ನೋಡಿ ನೀವು ಕಾಣ್ತೇವೆ. ಇದು ಇನ್ನೊಂದು ಬಂದುಬಿಟ್ಟು ಔಟ್ಲೆಟ್ ಬಂದುಬಿಟ್ಟು ಇದು ಬ್ಯಾಕ್ ವಾಶ್ ಲೈನ್ಗೆ ಹೋಗುತ್ತೆ. ಈ ಬ್ಯಾಕ್ ವಾಶ್ ಅಂತಂದರೆ ಏನಾದ್ರು ಆಗಿರುತ್ತೆ, ಕ್ರಾಪ್ ಆಗಿರುತ್ತೆ, ಅದು ಬ್ಯಾಕ್ ವಾಶ್ ಅಂದರೆ ರಿವರ್ಸ್ ಹೊಡಿಯುತ್ತೆ ವಾಟರ್. ಏನಾದ್ರು ಬ್ಲಾಕ್ ಗೀಕ್ ಆಗಿದ್ರೆ ರಿವರ್ಸ್ ಹೊಡೆದು ಸೀದಾ ಕಲೆಕ್ಷನ್ ಟ್ಯಾಂಕ್ ಹೋಗ್ಬೋದು. ಸೇಮ್ ಇದಕ್ಕೂ ಕೂಡ ಬ್ಯಾಕ್ ವಾಶ್ ಮಾಡ್ತಾರೆ, ಇದಕ್ಕೂ ಕೂಡ ಬ್ಯಾಕ್ ವಾಶ್ ಮಾಡ್ತಾರೆ. ಕೆಳಗಡೆಯಿಂದ ಬ್ಯಾಕ್ ವಾಶ್, ಕೆಳಗಡೆಯಿಂದ ಸೇಮ್ ಅದಕ್ಕೆ ಕೂಡ ಅದಾದಮೇಲೆ ಸರ್ವಿಸಲ್ಲಿ ಇರ್ತದೆ. ನಿಮಗೆ ತೋರಿಸ್ತೀನಿ ಯಾವ ಥರ ಕ್ವಾಲಿಟಿ ಬರುತ್ತೆ ಅಂತ. ಇದು ಬಂದುಬಿಟ್ಟು ಕ್ಲೋರಿನ್ ಬೋರಿಂಗ್ ಸಿಸ್ಟಮ್. ಇದು ಕ್ಲೋರಿನ್ ಯೂಸ್ ಮಾಡ್ತಾರೆ, ಬ್ಯಾಕ್ಟೀರಿಯಾ ಹೋಗ್ತಾರೆ. ಇದರಿಂದ ಕ್ಲೋರಿನ್ ಬೋರಿಂಗ್ ಅಲ್ಲಿ ಬೇಗ ವಾಟರ್ ಕ್ವಾಲಿಟಿ ಯಾವ ಥರ ಮಾಡ್ತಿದ್ದಾರೆ. ಸೊ ಚೆನ್ನಾಗಿದೆ ಕ್ವಾಲಿಟಿ. ಈ ಕ್ಯಾಂಡಲ್ ಏನಾಗುತ್ತೆ, ಸಾಮಾನ್ಯವಾಗಿ ಏನಾಗುತ್ತೆ, ಕ್ಯಾಂಡಲ್ ಏನಾದರೂ ಎಸ್ಕೇಪ್ ಪಾರ್ಟಿಕಲ್ಸ್ ಇರುತ್ತೋ ಟ್ರ್ಯಾಪ್ ಮಾಡುತ್ತೆ. ಕ್ಯಾಂಡಲ್ ಕಾರ್ಬನ್ ಏನು ಮಾಡುತ್ತಪ್ಪ ಅಂತಂದರೆ ಈ ಆರ್ಡರು, ಈ ಸ್ಮೆಲ್ಲು ಇದೆಲ್ಲ ರಿಮೂವ್ ಮಾಡುತ್ತೆ. ಕಾರ್ಬನ್ನಲ್ಲಿ ಏನು ಮಾಡುತ್ತಪ್ಪ ಅಂತಂದರೆ ಆರ್ಡರು, ಸ್ಮೆಲ್ಲು, ಕಲರು, ಎಲ್ಲೋ ಕಲರ್ ಇರುತ್ತೋ ಎಲ್ಲೋ ಕಲರ್ನ ರಿಮೂವ್ ಮಾಡುತ್ತೆ ಕಾರ್ಬನ್ ಫಿಲ್ಟ್ರಲ್ಲಿ. ಸೊ ಸೇಮ್ ಕ್ಯಾಂಡಲ್ ಫಿಲ್ಟ್ರಲ್ಲಿ ಏನಾಗುತ್ತಪ್ಪ ಅಂತಂದರೆ ಈ ಎಸ್ಕೇಪ್ ಪಾರ್ಟಿಕಲ್ ಟ್ರ್ಯಾಪ್ ಮಾಡಿ ಕಲೆಕ್ಷನ್ ಟ್ಯಾಂಕ್ ಕಳಿಸುತ್ತೆ, ಎಲ್ಲ ಟ್ರ್ಯಾಪ್ ಮಾಡುತ್ತೆ. ಇದರಲ್ಲಿ 3 ಲೇಯರ್ಸ್ ಇತ್ತು, 2 ಲೇಯರ್ಸ್ ಇರ್ತದೆ. ಅದರಲ್ಲಿ ಸ್ಯಾಂಡು, ಪೆಬಲ್ಸು, ಗ್ರಾವೆಲ್ಸು, ಇದರ ಕಾರ್ಬನ್ನು, ಸ್ಯಾಂಡು ಆ ಥರ ಇರುತ್ತೆ ಲೇಯರ್. ನಮಗೆ ಪಿಕ್ಚರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಫುಲ್ಲು. ಸೊ ಇದು ಪ್ರಾಕ್ಟಿಕಲ್ ಆಗಿ ನೋಡಿ ಕಾರ್ಬನ್ ಚೆನ್ನಾಗಿ ಮಾಡ್ತಿರುತ್ತೆ ನೋಡಿ. ಸೇಮ್ ಡ್ರಿಂಕಿಂಗ್ ಟೈಪ್ ಮಾಡಿದ್ದಾವೆ, ಎಷ್ಟು ಪ್ಯೂರಿಟಿ ಇದೆ. ಸೊ ಬಯೋ ಹಾರ್ಬಿಟ್ ಸಿಸ್ಟಮ್ ಅಂತ. ಸೊ ಬಯೋ ಕವರ್ aerobic and anaerobic combination system. Anaerobic means without bacteria, aerobic means with bacteria. So, ಚೆನ್ನಾಗಿದ್ದಾವೆ. ಸೊ ಇದು ಆಗುತ್ತೆ. ಸೊ ಫಸ್ಟ್ ಮತ್ತು ಗಾರ್ಡನ್ಗೆ ಇದು ಮಾಡ್ತಾರೆ. ಸೊ ಇದು ಬಂದು ಇನ್ನೊಂದು ಬಂದು ಕಂಟ್ರೋಲ್ ಪ್ಯಾನಲ್. ಈ ಕಂಟ್ರೋಲ್ ಪ್ಯಾನಲ್ಲು ಪಂಪ್ನ ಕಂಟ್ರೋಲ್ ಮಾಡೋಕ್ಕೆ. ಸೊ ಒಂದು ಮೋಟರ್ ಇದೆ, ಪಂಪ್ ಹಾಕ್ತಕ್ಕಂಥ ಇದು ಸ್ಟಾರ್ಟ್ ಮಾಡೋಕ್ಕೆ, ಸ್ಟಾಪ್ ಮಾಡೋಕ್ಕೆ. ಏನಾದರೂ ಪಂಪ್ ಪ್ರಾಬ್ಲಮ್ ಆಯಿತು, ಇದು ಟ್ರಿಪ್ ಅಂತ ಎಲ್ಲ ಟ್ರಿಪ್. ಇದು ಕಂಟ್ರೋಲ್ ಫುಲ್ ಎಲ್ಲರೂ 4 ಫ್ಯಾನ್ ಇದೆ. 4 ಫ್ಯಾನ್ಗೆ ಕಲೆಕ್ಷನ್ ಟ್ಯಾಂಕ್, ವೈಟರ್ ಪಂಪ್, ಸೆಂಟ್ರಲ್ ಟ್ರಾನ್ಸ್ಫರ್ ಪಂಪ್ ಇವೆಲ್ಲವೂ ಅದನ್ನು ಕಂಟ್ರೋಲ್ ಮಾಡೋಕ್ಕೆ. ಇದು ಹೆಚ್ಚು ಮ್ಯಾನುವಲ್ ರನ್ ಮಾಡ್ಕೋಬೋದು, ಆಟೋನು ರನ್ ಮಾಡ್ಕೋಬೋದು, ಡಿಪೆಂಡ್ ಅಪ್ಪ ನನ್ನ ಮೇಲೆ. ಓಕೆ, ನೀವು ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ನೀವು ನಿಮ್ಮ ಹೊರಗೆ ಹೋಗೋದು. ಇದು ಏರ್ ಬ್ಯಾಗ್, ಅವಾಗ ಏರ್ ಬಿಡ್ಬೋದು, ಏರ್ ಬಿಡ್ತಿರೋದು ಆ ಥರ. ಇದು ಏರ್ ಬ್ಯಾಗ್, ನೀವು ಇದ್ರೆ ಏರ್ ಬ್ಯಾಗ್ ಇದೆ. ಏನಾದಿದ್ರೆ ಗಾಳಿನ ಹೊರ ಬಂದಿದೆ, ಓಕೆನಾ? ಅದು ಏರ್ ಬ್ಯಾಗ್ ಇದೆ. ಸೊ ಏನಾದರೂ ಕಮೆಂಟ್ ಮಾಡಿ. ಟ್ಯಾಂಕ್ ಥ್ಯಾಂಕ್ ಯು.